ನಮಸ್ಕಾರ ಎಲ್ರು ಹೇಗಿದ್ದೀರಾ? ಇವತ್ತು ನಾನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಏನ್ ಕಾಲ್ಫರ್ ಆಗಿದೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡ್ತಾ ಇದೀನಿ. ಸಂಕ್ಷಿಪ್ತವಾಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೂ ಯಾರ್ಯಾರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಕೆಲಸಗಳನ್ನ ಹುಡುಕ್ತಿದಾರೆ ಹೆಣ್ಮಕ್ಳು 10ನೇ ಕ್ಲಾಸ್ PUC ಏನೇ ಓದಿದ್ರು ಕೂಡ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಬಿಡ್ಬೇಡಿ. ಇದು ದಾವಣಗೆರೆ ಜಿಲ್ಲೆದು ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ 5 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 98 ಅಂಗನವಾಡಿ ಸಹಾಯಕರು. ಅಂತ ಅರ್ಥ ಏನಂದ್ರೆ 5 PUC ಜಾಬ್ಗಳು, 98 SSLC ಜಾಬ್ಗಳಿಗೆ ಕಾಲ್ಫಾರ್ ಆಗಿದೆ. ಏಪ್ರಿಲ್ 25 ಲಾಸ್ಟ್ ಡೇಟ್ ಇರುತ್ತೆ ನೋಡಿ. ಇವತ್ತು 14ನೇ ತಾರೀಕು. ಇನ್ನ ನಿಮ್ಗೆ 10 ರಿಂದ 11 ದಿವಸ ಟೈಮ್ ಇರುತ್ತೆ. ಆದಷ್ಟು ಬೇಗ ಅಪ್ಲೈ ಮಾಡಿ. ಏನಾದ್ರೂ ಇದು ಎಕ್ಸ್ಟೆಂಡ್ ಆದ್ರೆ ಕೂಡ ಹೊಸ ವಿಡಿಯೋ ಮಾಡಾಕ್ತೀನಿ. ನೀವು ಕೂಡ ಎಲ್ಲಿಂದ ವಿಡಿಯೋ ನೋಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೂ ನೀವು ಯಾವ ಊರಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಜಾಬ್ಗಳನ್ನ ಹುಡುಕ್ತೀರಾ ಅಂತ ಕೂಡ ನಮಗೆ ಕಮೆಂಟ್ ತಿಳಿಸ್ಕೊಡಿ. ಸೊ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಜಾಬ್ಗಳಿಗೆ ಪ್ರಿಫರ್ ಮಾಡ್ಬೋದು, ಯಾವ ಜಾಬ್ಗಳನ್ನ ನೀವು ಹುಡುಕ್ತೀರಂತ. ಅದೇ ರೀತಿ ವಿಡಿಯೋಗಳು ಕೂಡ ನಾನು ಮಾಡಿ ಹಾಕ್ತೀನಿ. ಸೊ ಈ ಹಿಂದೆ ಸಲ್ಲಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಹಳೆ ಅರ್ಜಿಗಳು ನೀವು ಆಗ್ಲೇ ಸಲ್ಲಿಸಿದ್ರೆ ಹೊಸ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೀವು ಕೂಡ ಹೊಸದಾಗಿ ಸಲ್ಲಿಸಬೇಕಾಗತ್ತೆ. ಖಾಲಿಯಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಹಿಂದೆ ಸಲ್ಲಿಸಿದ ಅಭ್ಯರ್ಥಿಗಳು ಸಹ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು. ಆನ್ಲೈನ್ ಹೇಗೆ ಅಪ್ಲೈ ಮಾಡಬೇಕು, ಜಾಬ್ ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು ಅಂತ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನಾನು ಕೂಡ ಹೇಗೆ ಅಪ್ಲೈ ಮಾಡೋದು ಅಂತ ಲಿಂಕ್ ಹಾಕಿದೀನಿ. ಅದು ಹೊಸ ವಿಡಿಯೋನೇ ಮಾಡಾಕಿದೀನಿ. ಅದನ್ನು ವಿಡಿಯೋ ಕೊಡಿ, ಒಂದ್ಸಲ ಚೆಕ್ ಮಾಡೋದನ್ನ ಮರಿಬೇಡಿ. ಆ ವಿಡಿಯೋ ನಿಮ್ಗೆ ಸಂಪೂರ್ಣದ ಮಾಹಿತಿ ಸಿಗುತ್ತೆ. ಹೇಗೆ ಅಪ್ಲೈ ಮಾಡೋದು ಎಲ್ಲ ಮಾಹಿತಿ, ಎಲ್ಲ ಕತೆ ಕೂಡ ಇದೆ. ಇದ್ರ ಜೊತೆಗೆ ಬೆಂಗಳೂರು ಇರ್ಬೋದು, ಬೆಂಗಳೂರು ಅಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತರ ಜಾಬ್ಗಳಿಗೆ ಕಾಲ್ಫರ್ ಆಗಿದೆ. ಹಾಸನದಲ್ಲಿ ಕಾಲ್ಫರ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಯಾವ ಜಿಲ್ಲೆಗೆ ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ನ ಕೊಡ್ತೀನಿ. ಈಗ ಸದ್ಯಕ್ಕೆ ದಾವಣಗೆರೆ ಜಿಲ್ಲೆ ಇದೊಂದು ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಕೂಡ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಲೇಬೇಡಿ.